ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್. ಸೊ ಇದು ಆಫ್ಟರ್ನೂನ್ ಈವ್ನಿಂಗ್ 3 o'clock ಆಗಿದೆ. ಬಿಸಿಲು ನೋಡಿ. ಆ್ಯಕ್ಚುಲಿ ಇವತ್ತು ಹೊರಗಡೆ ಹೋಗಿದ್ದೆ, ಒಂದು ಇವೆಂಟ್ ಇತ್ತು, ಮೆಹಂದಿ. ಇದು ಕಾಣಿಸ್ತಾ ಇದೆಯಾ? ಇವೆಂಟ್ ಮುಗಿಸ್ಕೊಂಡು ಇವಾಗ ಮನೆಗೆ ಬರ್ತಾ ಇದ್ದೀನಿ. ವೈಶು ಮಲ್ಕೊಂಡಿದ್ದಾಳೆ. ಬಂದಿದ ತಕ್ಷಣ ಮನೆಯೆಲ್ಲ ಒಂದ್ಸರಿ ನೋಡಿಬಿಟ್ರೆ ಒಂಥರ ಸಮಾಧಾನ. ಎಷ್ಟು ದೂರ ಹೊರಗಡೆ ಹೋದ್ರೂ ಮನೆಗೆ ಬಂದಮೇಲೆ ಸಮಾಧಾನವಾಗಿ ಕೂತ್ಕೊಂಡ್ಬಿಟ್ರೆ ಒಂಥರ ಚೆನ್ನಾಗಿರುತ್ತೆ. ಮುನಿ ಒಂದು ಸ್ವಲ್ಪ ಫ್ರೂಟ್ಸ್ ತೊಗೊಂಡು ಬಂದಿದ್ದಾರೆ, ಅದನ್ನು ಒಂದು ಸ್ವಲ್ಪ ಶಫಲ್ ಮಾಡಬೇಕು. ಬಿಸಿಲಲ್ಲಿ ಹೋಗ್ಬಿಟ್ಟು ಬಂದು ಕಣ್ಣು ಕಾಣಿಸ್ತಾನೆ ಇಲ್ಲ, ಒಂಥರ ಮಂಜು ಥರ ಆಗ್ತಾಯಿದೆ. ದೋಸೆ ಕುಕ್ ಮಾಡ್ಕೊಂಡಿದ್ದೆ ಮಾರ್ನಿಂಗ್ಗೆ. ಈಗ ಬಂದು ದಾಲ್ ರಸಮ್ ಮಾಡಿದ್ದೀನಿ. ಮುನಿಗೇನಾದರೂ ಫ್ರೂಟ್ಸ್ ವೆಜಿಟೇಬಲ್ಸ್ ತಗೊಬಂದರೆ ಗೊತ್ತಾಗೋದೇ ಇಲ್ಲ ಕ್ವಾಂಟಿಟಿ ಎಷ್ಟೊಂದು ತೊಗೊಂಡು ಬರ್ತಾರೆ. ವೈಶುಮ ಸ್ಟ್ರಾಬೆರಿ ಜ್ಯೂಸ್ ಕೇಳ್ತಿದ್ಲು, ಅದಕ್ಕೆ ಸ್ಟ್ರಾಬೆರಿ ತೊಗೊಬಂದಿದ್ದು. ಆ್ಯಕ್ಚುಲಿ ಸ್ಟ್ರಾಬೆರಿ ತುಂಬ ಹುಳಿ ಇದೆ, ಬಟ್ ಸ್ಟಿಲ್ ವೈಶು ಮತ್ತು ಹರ್ಷ ಇಬ್ಬರು ಹಾಗೆ ತಿಂತಾರೆ ಅಷ್ಟು ಹುಳಿ ಇದ್ರೂ. ವೈಶು ಹಾಟ್ ದೋಸೆ ಮಾಡಿ ಕೊಡು ಅಂತ ಕೇಳಿದ್ಲು. ಏನದು? ಕೈ ತೋರಿಸು, ಕ್ಲೀನಾಗಿ ತೋರಿಸು. ಕೈ ಕ್ಲೀನಾಗಿ ತೋರಿಸಿ. ವಾವ್, ಸೂಪರ್. ಹಾಟ್ ಹಾಟ್ ಹಾಟ್. ವೈಶು ದೋಸೆ ಬೇಕು ಅಂತ ಕೇಳಿದ್ಲು. ಸೊ ಅವಳು ದೋಸೆ ತಿಂದ್ಬಿಟ್ಟು ಮಲಗಿದಾಳೆ. ಆ್ಯಕ್ಚುಲಿ ಇಷ್ಟೊಂದು ಮೂಸಂಬಿ ತೊಗೊಂಡು ಬಂದಿರೋದು ಏನಕ್ಕೆ ಗೊತ್ತಾ? ಅದು ಹುಳಿ ಇರೋವಾಗನೇ ತಿಂದ್ಬಿಡ್ತಾರೆ ಉಪ್ಪು ಖಾರ ಹಾಕ್ಕೊಂಡು. ಅಷ್ಟೊಂದು ಸ್ವೀಟ್ನೆಸ್ ಏನೂ ಇರೋದಿಲ್ಲ, ಸ್ವಲ್ಪ ಸ್ವೀಟ್ ಇರುತ್ತೆ ಅಷ್ಟೇ. ಅಷ್ಟಕ್ಕೆ ಮುಂಚೆನೇ ಉಪ್ಪು ಖಾರನ ಹಾಕ್ಕೊಂಡು ತಿಂದ್ಬಿಡ್ತಾರೆ. ಬಟ್ ನನಗೆ ಆ ಥರ ಏನೂ ತಿನ್ನಬೇಕಂತ ಅನಿಸಿದಿಲ್ಲ. ನಾನು ಆ್ಯಕ್ಚುಲಿ ಜ್ಯೂಸಸ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲ ಅಂತಂದರೆ ಯೂಶ್ವಲಿ ಜ್ಯೂಸಸ್ಸೇ, ಬೇರೆ ಏನು ಹಾಗೆ ಎಲ್ಲ ಜಾಸ್ತಿ ತಿನ್ನೋಕೆ ಹೋಗೋದಿಲ್ಲ. ಬಟ್ ನನಗೆ ಚಿಕ್ಕ ವಯಸ್ಸಲ್ಲೆಲ್ಲ ಈ ರೀತಿ ತಿಂತಾಯಿದ್ವಿ. ಸೊ ಅದು ನೆನಪಾಗಿ ಈಗ ಅದೇ ರೀತಿ ಕಟ್ ಮಾಡಿಕೊಂಡು ಇದ್ರ ಮೇಲೆ ಸ್ವಲ್ಪ ಉಪ್ಪು ಖಾರನ ಹಾಕ್ಕೊಂಡು ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು. ಆದರೂ ಇದೆಲ್ಲ ಎಷ್ಟು ಅಂದರೆ ಚೈಲ್ಡ್ಹುಡ್ ಮೆಮೊರೀಸ್ ಅಲ್ವಾ? ಯಾರೆಲ್ಲ ಈ ಥರ ಮಾಡಿದ್ದೀರಾ, ಈ ಥರ ತಿಂದಿದ್ದೀರಾ, ಕಮೆಂಟ್ ಮಾಡಿ. ನಾನಂತೂ ಚಿಕ್ಕ ವಯಸ್ಸಲ್ಲಿ ನಾವು ಏನೇನು ತಿಂದಿರ್ತೀವಿ ಅದೆಲ್ಲ ಇವಾಗಲೂ ಎಲ್ಲಾದರೂ ಸಿಕ್ಕಿದ್ರೆ ತೊಗೊಂಡು ತಿಂತಾ ಇರ್ತೀನಿ. ಅದಕ್ಕೆಲ್ಲ ನಾನು ಹೆಸಿಟೇಟ್ ಮಾಡಲ್ಲ, ಅಂದರೆ ನಾಚ್ಕೊಳ್ಳೋದು ಇಲ್ಲ. ಅಂದರೆ ತುಂಬ ಎಲ್ಲಾದರೂ ಹೊರಗಡೆ ಹೋದಾಗ ಲೈಕ್ ಟೂರಿಸ್ಟ್ ಪ್ಲೇಸಸಲ್ಲೆಲ್ಲ ಚಿಕ್ಕದಾಗಿ ಮಾವಿನಕಾಯಿ ಪೀಸಸ್ ಆಗಿ ಕಟ್ ಮಾಡಿರ್ತಾರೆ ಉಪ್ಪು ಖಾರ ಹಾಕಿ, ಮತ್ತು ನೆಲ್ಲಿಕಾಯಿ ಕೂಡ ಅಷ್ಟೇ. ಅದೆಲ್ಲ ನನಗೆ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಹೆಸಿಟೇಟ್ ಮಾಡಲ್ಲ, ಎಲ್ಲೂ ಬೇಕು ಅಂದರೆ ತಗೊಂಡು ತಿಂತೀನಿ. ನೋಡಿ ಎಷ್ಟು ಟೆಂಪ್ಟಿಂಗ್ ಆಗಿದೆ ಅಲ್ವಾ? ಯೂಶ್ವಲಿ ಮನೇಲಿ ಯಾವಾಗಲೂ ಏನಾದರೂ ಒಂದೊಂದು ತಿಂಡಿ ಮಾಡ್ತಾಯಿದ್ರೇ ನನಗೆ ಸಮಾಧಾನ. ಸೊ ಇವತ್ತು ರಸಮಲೈ ಮಾಡೋದಕ್ಕೆ 1 ಲೀಟರ್ ಹಾಲು ತೊಗೊಂಡು ಅದನ್ನು ಕಾಯಿಸ್ಕೊತಾ ಇದ್ದೀನಿ. ಕೆಲವೊಬ್ಬರು ಹಾಲು ಹೊಡೆದೋದಾಗ ಬಿಸಾಕ್ತಿರಲ್ವಾ, ಆ ರೀತಿ ಬಿಸಾಕೋ ಬದಲು ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಲೆಮನ್ ಹಾಕಿ ಹಾಲನ್ನ ಈ ರೀತಿ ಹೊಡ್ಕೋಬೋದು. ನಾನು ವೆನಿಗರ್ ಹಾಕಿದ್ದೀನಿ ಇಲ್ಲಿ 2 ಟೇಬಲ್ ಸ್ಪೂನ್ಸ್ ಅಷ್ಟು ವೆನಿಗರ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು. ನೋಡಿ ಹಾಲು ಎಷ್ಟು ಚೆನ್ನಾಗಿ ಹೊಡೆದೋಗಿದೆ ಅಲ್ವಾ? ಈಗ ಇದನ್ನು ಈ ರೀತಿ ಯಾವುದಾದ್ರೂ ಒಂದು ಫಿಲ್ಟರ್ನ ಇಟ್ಕೊಂಡು ಒಂದು ಕಾಟನ್ ಕ್ಲಾತ್ ಹಾಕಿಬಿಟ್ಟು ಅದನ್ನು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ಈಗ ಫಿಲ್ಟರ್ ಮಾಡ್ಕೊಂಡಿದ್ದೀವಲ್ವ, ಈ ವಾಟರ್ನ ನಾವೆಲ್ಲೂ ಯೂಸ್ ಮಾಡೋದಿಲ್ಲ ಅಲ್ವಾ? ಸೊ ಅದನ್ನು ಚೆಲ್ಬಿಡೋಣ. ವೆನಿಗರ್ ಹಾಕಿರೋದಕ್ಕೆ ಹುಳಿ ಇರುತ್ತೆ, ಅದಕ್ಕೆ ನಾನು ಈ ರೀತಿ 2 to 3 ಟೈಮ್ಸ್ ವಾಶ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿರೋ ನೀರೆಲ್ಲ ಚೆನ್ನಾಗಿ ಹಿಂಡ್ಬಿಟ್ರೇ ಆವಾಗ ರಸಮಲೈ ಚೆನ್ನಾಗಿ ಬರುತ್ತೆ. ಇಲ್ಲಾಂತಂದರೆ ಅದು ಅಲ್ಲಲ್ಲೇ ಹೊಡೆದಂಗೆ ಆಗಿಬಿಡುತ್ತೆ. ಇದನ್ನು ನಾವು ಈ ಥರ ಚೆನ್ನಾಗಿ ನಾದ್ಕೊಬೇಕು. ಒಂದು 5 to 10 ಮಿನಿಟ್ಸ್ ನಾದ್ಕೊಂಡ್ರೇ ಅದರಲ್ಲಿರೋವಂಥ ನೀರೆಲ್ಲ ಹೊರಗಡೆ ಬಂದುಬಿಟ್ಟು ಚೆನ್ನಾಗಿ ಅಂದರೆ ಸೆಟ್ ಆಗುತ್ತೆ. ಒಂದು ಬಾಲ್ ಥರ ಏನು ಮಾಡ್ತೀವಿ
ಅದು ಬಿಡಿಬಿಡಿಯಾಗಿ ಬಿಟ್ಕೊಳ್ಳೋದಿಲ್ಲ. ಇನ್ ಕೇಸ್ ಏನಾದರೂ ಬಿಟ್ಕೊತಾ ಇದೆ ಅಂದರೆ ನಾವು ಸರಿಯಾಗಿ ನಾದ್ಕೊಂಡಿಲ್ಲ ಅಂತ ಅರ್ಥ. ನಾವು ಈ ರೀತಿ ಹಾಲನ್ನ ಹೊಡೆದ್ಬಿಟ್ಟು ಅದನ್ನೇ ನಾವು ಒಂದು ಸ್ಕ್ವೇರ್ ಶೇಪಲ್ಲಿರುವಂಥ ಯಾವುದಾದ್ರೂ ಒಂದು ಬಾಕ್ಸ್ಗೆ, ಏರ್ ಟೈಟ್ ಬಾಕ್ಸ್ಗೆ ಹಾಕಿಬಿಟ್ಟು 1 ಅವರ್ ಸೆಟ್ ಮಾಡೋಕ್ಕೆ ಬಿಟ್ಟರೆ ಮನೇಲೇ ಕ್ಯೂಬ್ ರೀತಿ ಒಂದು ಪನ್ನೀರ್ ರೆಡಿ ಆಗುತ್ತೆ. ಸೊ ಪನ್ನೀರ್ ರಿಲೇಟೆಡ್ ನಾವು ಯಾವುದಾದ್ರೂ ಅಡುಗೆಗಳನ್ನ ಮಾಡ್ಕೋಬೇಕಂದ್ರೆ ಈ ರೀತಿ, ಅಂದರೆ ಪನ್ನೀರ್ ನಿಮಗೆ ಹೊರಗಡೆ ಎಲ್ಲಾದರೂ ಹೋಗಿ ತರೋಕ್ಕಾಗಲ್ಲ ಅಂತಂದರೆ ಹಾಲಿದ್ರೆ ಹಾಲಲ್ಲೂ ಈ ರೀತಿ ಹೊಡೆದ್ಬಿಟ್ಟು ಪನ್ನೀರ್ ಥರ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಈಗ ನಾನು ಶುಗರ್ ಸಿರಪ್ ಮಾಡ್ಕೊಂಡಿದ್ದೀನಿ. ಚಿಕ್ಕ ಚಿಕ್ಕ ರೌಂಡಾಗಿ ಮಾಡಿಕೊಂಡು ಲೈಟಾಗಿ ಪ್ರೆಸ್ ಮಾಡಿದ್ರೆ ಈ ರೀತಿ ಬರುತ್ತೆ, ಅಂದರೆ ಸ್ವಲ್ಪ ಇಡ್ಲಿ ಶೇಪಲ್ಲಿ ಬರುತ್ತೆ ಅಲ್ವಾ, ಅದನ್ನು ಶುಗರ್ ಸಿರಪಲ್ಲಿ ಡ್ರಾಪ್ ಮಾಡಿಕೊಂಡು 8 to 10 ಮಿನಿಟ್ಸ್ ನಾನು ಲಿಡ್ ಕ್ಲೋಸ್ ಮಾಡಿ ಅದನ್ನು ಕುಕ್ ಮಾಡ್ಕೊತಾ ಇದ್ದೀನಿ. ಸೊ ಮೇಲೆ ರಸಮಲೈಗೆ ರಬ್ದಿ ಮಾಡ್ಕೋಬೇಕಲ್ವ, ಅದಕ್ಕೆ ನಾನಿಲ್ಲಿ ಹಾಲು ಮತ್ತೆ ಇನ್ನೊಂದು ಲೀಟರ್, 1 ಲೀಟರ್ ಅಲ್ಲ, ಒಂದು 1/2 ಲೀಟರ್ ಕಾಯಿಸ್ಕೊಂಡ್ರೆ ಸಾಕಾಗುತ್ತೆ. ಗಟ್ಟಿ ಹಾಲನ್ನು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಸೊ 1/2 ಲೀಟರ್ ಹಾಲು ಕಾಯಿಸ್ಕೊಂಡು ಒಂದು ಸ್ವಲ್ಪ, ಅಂದರೆ ಟೇಸ್ಟಿಗೆ ಸ್ವೀಟ್ನೆಸ್ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸು ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಫುಡ್ ಕಲರ್ನ ಬೇಕಂದರೆ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಈಗ ರಸಮಲೈನ ನಾನು ಆ್ಯಕ್ಚುಲಿ ಸ್ಪೂನಲ್ಲಿ 1-2 ಸಲ ಕದಲಾಡಿಸ್ಬಿಟ್ಟೆ, ಅದಕ್ಕೆ ಅದು ಸ್ವಲ್ಪ ಹೊಡ್ಕೊಂಡಿದೆ. ಅದರ್ವೈಸ್ ಬೇರೆದೆಲ್ಲ ಚೆನ್ನಾಗೇ ಬಂದಿದೆ ನೋಡಿ. ಅದನ್ನು ರಸ ಸ್ವಲ್ಪ ಹಿಂಡಿಬಿಟ್ಟು ಕೋಲ್ಡ್ ಆದಮೇಲೆ, ಅಂದರೆ ಸ್ವಲ್ಪ ಕೂಲ್ ಆದಮೇಲೆ ರಸಮಲೈನ ಒಂದು ಬೌಲ್ಗೆ ಅದನ್ನು ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಅಷ್ಟರೊಳಗಡೆ ನಮಗೆ ರಬ್ದಿನೂ ರೆಡಿ ಆಗಿರುತ್ತೆ ಅಲ್ವಾ, ಅದನ್ನು ಬಿಸಿ ಇರುವಾಗೂ ಆ್ಯಡ್ ಮಾಡ್ಕೋಬೋದು, ಇಲ್ಲ ತಣ್ಣಗಾದ್ಮೇಲೂ ಆ್ಯಡ್ ಮಾಡ್ಕೋಬೋದು. ನಾನು ಅದನ್ನೆಲ್ಲ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೆಲವೊಬ್ರು ಕೇಸರಿ ದಳನ ಆ್ಯಡ್ ಮಾಡ್ಕೋತಾರೆ ಅಲ್ವಾ, ಕೇಸರಿ ದಳ ಏನಾದರೂ ಇಲ್ಲ ಅಂತಂದರೆ ನೀವು ಈ ಥರ ರೋಸ್ ಪೆಟಲ್ಸ್ ಆ್ಯಡ್ ಮಾಡ್ಕೋಬೋದು. ರೋಸ್ ಪೆಟಲ್ಸ್ ಆ್ಯಡ್ ಮಾಡ್ಕೊಳ್ಳೋದು ಕೂಡ ಒಂಥರ ಚೆನ್ನಾಗಿಯೇ ಇರುತ್ತೆ. ಆ್ಯಕ್ಚುಲಿ ಇದು ಕೇಸರಿ ದಳ ಹೊರಗಡೆ ಯೂಶ್ವಲಿ ತುಂಬ ರೇಟ್ ಇರುತ್ತೆ. ಸೊ ಇನ್ ಕೇಸ್ ನಿಮ್ಗೆ ಇಷ್ಟ ಇದ್ದರೆ ತಂದು ಅದನ್ನು ಆ್ಯಡ್ ಮಾಡ್ಕೋಬೋದು. ಮನೇಲಿ ಇನ್ ಕೇಸ್ ಸಡನ್ನಾಗಿ ಏನಾದರೂ ಮಾಡ್ತಾ ಇದ್ದೀರಾ, ಅದು ಇಲ್ಲ ಅಂತಂದರೆ ಈ ರೀತಿ ರೋಸ್ ಪೆಟಲ್ಸ್ ಹಾಕೋಬೋದು. ಜಸ್ಟ್ ಅದೊಂಥರ ನೋಡೋಕ್ಕೂ ಚೆನ್ನಾಗಿರುತ್ತೆ. ಕೆಲವೊಬ್ರು ಬಾಯ್ಲ್ ಮಾಡುವಾಗನೇ, ಅಂದರೆ ಹಾಲಿಗೆ ಕಲರ್ ಹಾಕ್ತೀವಿ ಅಲ್ವಾ, ಫುಡ್ ಕಲರು, ಆ ಟೈಮಲ್ಲೇ ಕೇಸರಿ ದಳ ಹಾಕ್ತಾರೆ ಅಲ್ವಾ, ಅದೇ ಟೈಮಲ್ಲಿ ನೀವು ರೋಸ್ ಪೆಟಲ್ಸ್ನ ಕೂಡ ಹಾಕೋಬೋದು. ಬಟ್ ಅದರಿಂದ ಜಾಸ್ತಿ ಏನೂ ಡಿಫ್ರೆನ್ಸ್ ಅನಿಸೋದಿಲ್ಲ, ಜಸ್ಟ್ ಸುಮ್ಮನೆ ಒಂದು ಲೈಟ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಷ್ಟೇ ನಿಮಗೆ. ವೈಶುಗೆ ತುಂಬ ಇಷ್ಟ ಆಯಿತು. ಇದನ್ನೊಂದು 12 ಅವರ್ಸ್ ನಾನು ಫ್ರಿಜ್ಜಲ್ಲಿ ಇಟ್ಟು ಸರ್ವ್ ಮಾಡ್ಕೋತಾ ಇದ್ದೀನಿ. ಫ್ರಿಜ್ಜಲ್ಲಿ ಏನಾದರೂ ಇಡೋಕ್ಕಾಗಲ್ಲ ಅನ್ನೋಂಗಿದ್ರೆ ನೀವು ಹೊರಗಡೆ ಒಂದು 6 ಅವರ್ಸ್ ಇಟ್ಟರೆ ಅದೊಂದು ಕಂಪ್ಲೀಟಾಗಿ ಟೆಂಪ್ರೇಚರ್ ಕೂಲ್ ಆಗಿರುತ್ತೆ ಅಲ್ವಾ, ಸೊ ಆವಾಗ ನೀವು ಸರ್ವ್ ಮಾಡ್ಕೋಬೋದು. ವೈಶುಮಾಗೆ ಇದು ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಹರ್ಷ, ಮುನಿ ಎಲ್ಲರೂ ಇಷ್ಟಪಟ್ಟುನೇ ತಿಂದರು. ಸೊ ಈ ಥರ ಏನಾದರೂ ಸಿಂಪಲ್ಲಾಗಿ ಮನೇಲಿ ಡಿಶಸ್ನ ಟ್ರೈ ಮಾಡ್ತಾ ಇರ್ತೀನಿ. ನನಗಂತೂ ತುಂಬಾ ಇಷ್ಟ ಈ ಥರ ಟ್ರೈ ಮಾಡೋದಕ್ಕೆ. ಏನಾದರೂ ಫಂಕ್ಷನ್ಸ್ ಆ ಥರ ಎಲ್ಲ ಇದೆ, ಮನೇಲಿ ಏನಾದರೂ ಸ್ವೀಟ್ ಮಾಡಬೇಕು ಅಂದರೆ ಗುಲಾಬ್ ಜಾಮೂನ್ ಮಾಡ್ಬೋದು, ರಸಮಲೈ, ರಸಗುಲ್ಲ, ಈ ಥರ ಸಿಂಪಲ್ಲಾಗಿ ಡಿಶಸ್ನ ನಾವು ಪ್ರಿಪೇರ್ ಮಾಡ್ಕೋಬೋದು. ಬಟ್ ಇನ್ ಕೇಸ್ ರಸಮಲೈ ಇಲ್ವಾ ರಸಗುಲ್ಲ ಏನಾದರೂ ಮಾಡ್ಕೋತೀವಿ ಅನ್ನೋಂಗಿದ್ರೆ ಇದನ್ನು ಅಟ್ಲೀಸ್ಟ್ ಒಂದು 12 ಅವರ್ಸ್ ಮೊದಲು ಮಾಡಿಕೊಂಡ್ರೆ ಕೂಲಾಗಿರುತ್ತೆ ಅಲ್ವಾ, ಅವಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ಈ ಥರ ಏನಾದರೂ ಮಾಡ್ಕೊಳ್ಳೋಂಗಿದ್ರೆ 12 ಅವರ್ಸ್ ಮೊದಲೇ ಮಾಡ್ಕೋಬೋದು. ನಾನು ಈ ರೀತಿ ರೋಸ್ ಪೆಟಲ್ಸ್ನ ಹಾಕಿ ಇದನ್ನು ಡೆಕೋರೇಟ್ ಮಾಡಿಕೊಂಡೆ. ಸಖತ್ ಟೇಸ್ಟಿಯಾಗಿತ್ತು. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಟ್ರೈ ಮಾಡಿ ಆಯಿತಾ. ಇದ್ರದ್ದು ಕಂಪ್ಲೀಟ್ ರೆಸಿಪಿ ಮತ್ತು ಎಷ್ಟು ಮೆಷರ್ಮೆಂಟ್ ಏನು ಅಂತ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಚೆಕ್ ಮಾಡಿ ಆಯಿತಾ. ಲಾಂಗ್ ಟೈಮ್ ಆಯಿತು, ಅಲ್ಲಿ ಇಲ್ಲಿ ಇಟ್ಟರೆ ಫುಲ್ ಎಲ್ಲ ಡಸ್ಟ್ ಗಲೀಜಾಗ್ಬಿಟ್ಟಿದೆ. ಈ ಥರ ಇದು ವಾಲ್ಗೆಲ್ಲಾದರೂ ಇಲ್ಲಿ ಬಿಟ್ಟರೆ ಚೆನ್ನಾಗಿರುತ್ತೆ. ಕೆಲವೊಂದು ಐಟಮ್ಸ್ ಆಣಿ ಹೊಡೆದು ಅದೆಲ್ಲ ಮಾಡಬೇಕು ಅಂತೇಳ್ಬಿಟ್ಟು ಹಾಗಾಗಿ ಇಟ್ಬಿಟ್ಟಿರ್ತೀನಿ ತಗೊಂಡು. ಇದು ತೊಗೊಂಡು ಆಲ್ಮೋಸ್ಟ್ ತುಂಬ ಲಾಂಗ್ ಟೈಮ್ ಆಯಿತು, ಅರೌಂಡ್ 6-7 ಮಂತ್ಸೇ ಆಗಿರುತ್ತೆ. ಫುಲ್ಲು ಡಸ್ಟ್ ಥರ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಆಣಿ ಹೊಡೆದು ಇದನ್ನು ಫಿಕ್ಸ್ ಮಾಡೋದಕ್ಕಿಂತ ಯಾವುದಾದ್ರೂ ಗಮ್ ಬರುತ್ತೆ ಅಲ್ವ, ಅಂದರೆ ಸ್ಟ್ರಾಂಗ್ ಗಮ್ ವಾಲ್ಗೆ ಹಾಕೋ ಥರದ್ದು, ಆ ಥರದನ್ನು ಹಾಕಿ ಇದನ್ನು ಫಿಕ್ಸ್ ಮಾಡಿದ್ರೇ ಬೆಟರ್ ಅಂತ ಅನಿಸುತ್ತೆ. ಇನ್ನು ವೈಶು ಎದ್ದಿದ್ಲು, ಅವಳಿಗೆ ಸ್ವಲ್ಪ ಊಟ ಮಾಡಿಸಿ ಅವಳನ್ನು ಡ್ರೆಸ್ ಚೇಂಜ್ ಮಾಡಿಸ್ಬಿಟ್ಟು ಅವಳ ಹತ್ರ ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ಹಾಗೆ ಇದ್ದೆ. ಆ್ಯಂಡ್ ವೈಶು ಮತ್ತು ಮುನಿಬ್ರು ಹೊರಗಡೆ ಹೋಗ್ಬಿಟ್ಟು ಹರ್ಷನ ಕರ್ಕೊಂಡು ಬಂದು ಹಾಗೆ ಏನೋ ಸ್ನ್ಯಾಕ್ಸ್ನ ತೊಗೊಂಡು ಬಂದಿದ್ರು. ವೈಶು ಅವಳದು ಕೇಕ್ ತಿಂದ್ಬಿಟ್ಟು ನೈಸಾಗಿ ಮುನಿ ಹತ್ರನೂ ಕೇಕ್ ಇಸ್ಕೊಂಡು ತಿಂತಾ ಇದ್ದಾಳೆ ಕಳ್ಳಿ. ಇವಳಿಗೆ ಒಂದು ಸರಿ ಏನಾದರೂ ಹೇಳಿದ್ರೆ ಅದನ್ನು ಮೈಂಡಲ್ಲೇ ಇಟ್ಕೊಂಡಿರ್ತಾಳೆ. 2 ಡೇಸ್ ಬಿಫೋರ್ ಏನೋ ನಾನು ಸ್ಟ್ರಾಬೆರಿ ಜ್ಯೂಸ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದೆ. ಮುನಿಗೆ ಹೇಳಿ ಸ್ಟ್ರಾಬೆರಿ ತರಿಸ್ಕೊಂಡು ಈಗ ಜ್ಯೂಸ್ ಮಾಡಿ ಕೊಡೋವರೆಗೂ ಬಿಡೋದಿಲ್ಲ ಮೇಡಮ್. ನಂಗೆ ಮಮ್ಮಿ ಜ್ಯೂಸು ಮಾಡೇ ಕೊಟ್ಟಿಲ್ಲ, ಅದಕ್ಕೆ ಇವಾಗ ಮಾಡಿಸ್ಕೊಂಡು ಕುಡಿತಾ ಇದ್ದೀನಿ. ನೀವು ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ.
ಮಮ್ಮಿ ಸ್ಟಾಬೇನ ವಾಶ್ ಮಾಡೋಕ್ಕೆ ಬಿಸಿನೀರನ್ನ ಬಿಸಿ ಮಾಡ್ತಾವೆ. ಸ್ಟಾಬೇನ ವಾಶ್ ಮಾಡಿಲ್ಲ ಅಂದರೆ ಹುಳ ಬರುತ್ತೆ. ಅದಕ್ಕೆ ಬಿಸಿ ನೀರಲ್ಲಿ ವಾಶ್ ಮಾಡಬೇಕು. ಬಿಸಿ ನೀರಿಗೆ ಸಾಲ್ಟ್ ಹಾಕಿ ವಾಶ್ ಮಾಡಬೇಕು. ಮಮ್ಮಿ ಸಾಲ್ಟ್ ಹಾಕೋಕ್ಕೋಗಿ ಸಕ್ಕರೆ ಹಾಕೈತೆ. ಮಮ್ಮಿಗೆ ಗೊತ್ತೇ ಆಗಿಲ್ಲ. ಸ್ಟ್ರಾಬೆರಿನ ವಾಶ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಬೇಕು. ಜೋರಾಗಿ ಸ್ಟ್ರಾಬೆರಿನ ಚಿಕ್ಕ ಕಟ್ ಮಾಡಿ ನೀರಲ್ಲಿ ಹಾಕಿ ಹಂಗೆ ಫಸ್ಟು ವಾಶ್ ಮಾಡಬೇಕು, ಆಮೇಲೆ ಸ್ಟ್ರಾಬೆರಿನ ಚಿಕ್ಕದಾಗಿ ಕಟ್ ಮಾಡಬೇಕು. ಸ್ಟ್ರಾಬೆರಿನ ಇವಾಗ ಜಾಗ ಹಾಕಬೇಕು. ಡ್ಯಾಡಿ ಟಿವಿ ಸೌಂಡು ಜಾಸ್ತಿ ಇಕ್ಕಿದ, ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಸ್ಟ್ರಾಬೆರಿನ ಮಿಕ್ಸಿ ಜಾರ್ ಹಾಕಿ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡೋಕ್ಕೆ ಶುಗರ್ ಆ್ಯಡ್ ಮಾಡಿ, ಆಮೇಲೆ ಹಾಲು ಆ್ಯಡ್ ಮಾಡಿ ಗ್ರೈಂಡ್ ಮಾಡ್ಬಿಟ್ಟು ಕುದ್ದೆ ಎಮ್ಮಿ ಸೂಪರ್ ಎಮ್ಮಿ. ಗೈಸ್, ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ವೈಶು ನಾನು ಮಾತಾಡ್ತೀನಿ ಅಂತ ಹೇಳಿದ್ಲು. ಸೊ ಅದಕ್ಕೆ ಒಂದು ಸ್ವಲ್ಪ ಅವಳ ಹತ್ರ ಮಾತಾಡಿಸ್ದೆ. ಅವಳ ವಾಯ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಪ್ಲೀಸ್ ಇಗ್ನೋರ್ ಮಾಡಿ. ಸೊ ಸ್ಟ್ರಾಬೆರಿ ಜ್ಯೂಸ್ ಕೇಳಿದ್ಲಲ್ವ, ನಾನು ಸ್ಟ್ರಾಬೆರಿನೆಲ್ಲ ಲೈಟಾಗಿ ಬಿಸಿ ನೀರಲ್ಲಿ ವಾಶ್ ಮಾಡಿಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕಿ ವಾಶ್ ಮಾಡಿದೆ. ಅದನ್ನು ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಬಿಟ್ಟು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ಹಾಲನ್ನು ಜಾಸ್ತಿನೇ ಆ್ಯಡ್ ಮಾಡಿಕೊಂಡೆ. ಅಂದರೆ ಒಂದು ಫುಲ್ ಪ್ಯಾಕ್ ಸ್ಟ್ರಾಬೆರಿ ಬರುತ್ತೆ ಅಲ್ವಾ, ಅದಕ್ಕೆ ಒಂದು ಫುಲ್ ಗ್ಲಾಸಷ್ಟು ಹಾಲನ್ನು ಸೇರಿಸ್ಕೊಂಡ್ರೆ ಸಾಕು. ಆ್ಯಂಡ್ ಸ್ವಲ್ಪ ಕಲ್ಸಕ್ರೆನ ಪುಡಿ ಮಾಡಿ ಇಟ್ಕೊಂಡಿದ್ದೆ, ನಾನು ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾರ್ಮಲ್ ಶುಗರ್ ಏನಾದರೂ ಯೂಸ್ ಮಾಡ್ಬೋದು, ಅದನ್ನು ಚೆನ್ನಾಗೇ ಇರುತ್ತೆ. ಸೊ ಇದನ್ನು ಈಗ ಗ್ರೈಂಡ್ ಮಾಡ್ತಾ ಇದ್ದೀನಿ. ನನಗೆ ಆರೆಂಜ್ ಬೇಕು. ಆರೆಂಜಲ್ಲೇ ಜ್ಯೂಸ್ ಬೇಕು ನನಗೆ. ಮಮ್ಮಿ ಆರೆಂಜ್ ಜ್ಯೂಸ್ ಮಾಡೋದು. ಇವಾಗ ಸ್ಟ್ರಾಬೆರಿ ಜ್ಯೂಸ್ ಆಯಿತು, ನೆಕ್ಸ್ಟ್ ಆರೆಂಜ್ ಜ್ಯೂಸ್ ಬೇಕಂತೆ. ಸುಮ್ಮನೆ ಆಸೆ ಅಷ್ಟೇ, ಕುಡಿಯೋದಿಲ್ಲ, ಏನೂ ಇಲ್ಲ. ಆ್ಯಂಡ್ ನಾಗೂ ಬಂದಿದ್ಲು, ಫ್ಯಾಮಿಲಿ ಫ್ರೆಂಡು. ಸೊ ಎಲ್ಲೋ ಹೊರಗಡೆ ಮದುವೆಗೆ ಹೋಗ್ತೀನಿ ಮೆಹಂದಿ ಹಾಕೋದಕ್ಕೆ ಕೇಳಿದ್ಲು. ಹೇಗೋ ಮನೆ ಕೆಲಸ ಎಲ್ಲ ಮುಗ್ದಿತ್ತು, ಫ್ರೀಯಾಗಿನೇ ಇದ್ದೆ ಅಲ್ವಾ, ಹಾಕ್ಕೊಡ್ತೀನಿ ಬಾ ಅಂತ ಹೇಳಿದ್ದೆ. ಮನೆಗೆ ಬಂದಾದಮೇಲೆ ವೈಶು ನನಗೂ ಮೆಹಂದಿ ಹಾಕಬೇಕು ಅಂತ ಹೇಳಿದ್ಲು. ಸೊ ಅವಳಿಗೇನಾದರೂ ಜಾಸ್ತಿ ಮೆಹಂದಿ ಹಾಕಿದ್ರೆ ಸ್ವಲ್ಪ ಬೇಗನೆ ಕೋಲ್ಡ್ ಆಗಿಬಿಡುತ್ತೆ. ಸೊ ಒಂದು ರೀಸನ್ಗೆ ಲೈಟಾಗಿ ಚಿಕ್ಕದೊಂದು ಅಲ್ಲಲ್ಲಿ ಸ್ವಲ್ಪ ಡಿಸೈನ್ ಹಾಕಿದೆ ಅಷ್ಟೇ.
ನಾನೆಲ್ಲೂ ಹೊರಗಡೆ ಹೋಗಿ ಪ್ರೊಫೆಷ್ನಲ್ ಆಗಿ ಕಲ್ತ್ಕೊಂಡಿರೋಂಥದ್ದೆಲ್ಲ ಸಿಂಪಲ್ಲಾಗಿ ಏನು ಡಿಸೈನ್ ಬರುತ್ತೆ ಅದನ್ನೇ ಹಾಕೋದು. ನಿಮಗೇನಾದರೂ ಈ ಡಿಸೈನ್ ಇಷ್ಟ ಆಗಿದರೆ ಲೈಕ್ ಮಾಡಿ. ಸೊ ಇವತ್ತಿನ ನನ್ನ ಡೇ ಹೀಗಿತ್ತು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.